Good morning, friends. Okay, students. Profit Out Trading Institute, Vijayapura. Live trading section ಅವರಿರುತ್ತೆ ಆ್ಯಂಡ್ ಆನ್ಲೈನ್ ಬ್ಯಾಚ್ ಆಫ್ಲೈನ್ ಬ್ಯಾಚ್ ಇಬ್ಬರು ಜಾಯ್ನ್ ಆಗಿದ್ದಾರೆ ಆಲ್ರೆಡಿ. ಓಕೆ, ವೇಟ್ ಮಾಡೋಣ ಸರ್. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಾಗ ಪರ್ಫೆಕ್ಟ್ ಎಂಟ್ರಿ ಎಲ್ಲಿ ಸಿಗ್ತದೆ ನೋಡಿ. ಓಕೆ, ನಾವು ಎಂಟ್ರಿ ತೊಗೊಳೋಣ. ನಿನ್ನೆ ನೋಡಿರಿ ಸರ್, ಬ್ಯಾಂಕ್ ನಿಫ್ಟಿನಾಗ ಒಂದು ಪಿ ಸೈಡ್ ಎಂಟ್ರಿ ಇತ್ತು. ಪ್ರಾಪರ್ ವೇದಾಗ ನಮ್ಗೆ ಟಾರ್ಗೆಟ್ ಸಿಕ್ತಿರಿ ಸರ್. ಅದಾಗಿಂದ್ರಿ ಸರ್ ಸೇಮ್ ಟು ಸೇಮ್ ನಮ್ಮದು ಇದು ಸರ್ ನಿಫ್ಟಿದಾಗ ಪಿ ಸೈಡ್ ಎಂಟ್ರಿ ಇತ್ತು, ಫಾಲ್ ಆಯಿತು, ಟಾರ್ಗೆಟ್ ಅಚೀವ್ ಆಯ್ತು ಸರ್. ಓಕೆ, ಆಮೇಲೆ ಸರ್ ಈ ಪಾಯಿಂಟಿಂದ ನಮ್ಗೆ ಸಿ ಸೈಡ್ ಟ್ರೇಡ್ ಇತ್ತು ಸರ್ ಇಲ್ಲಿ. ಓಕೆ, ಸಿ ಸೈಡ್ ಇದು ಟ್ರೇಡ್ ಇತ್ತು. ಬಟ್ ಆ್ಯಸ್ ಪರ್ ನಮ್ಮದು ಫಂಡಮೆಂಟಲ್ಲಿ ಹೆಂಗಿರ್ಬೇಕು ಸರ್, ಮಾರ್ನಿಂಗ್ದಾಗ ನಮ್ಗೆ ಒಂದು ಹೆವಿ ಪ್ರಾಫಿಟ್ ಆಗಿತ್ತಪ್ಪ ಅಂತಂದ್ರೆ ಸರ್, ಆ ಪ್ರಾಫಿಟ್ ನಾವು ಸೇವ್ ಮಾಡ್ಲಿಕ್ಕೆ ಕಲಿಬೇಕು ಸರ್. ಓಕೆ, ನೆಕ್ಸ್ಟ್ ಇದು ಟ್ರೇಡ್ನಾಗ ಸರ್ ಲೂಸ್ ಮಾಡ್ಕೊಳಕ್ಕಿತ್ತ. ಓಕೆ, ಬಿಟ್ಬಿಡೋದು ಬೆಟರ್ ನೋಡಿರಿ ಸರ್. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿದಾಗ ಪರ್ಫೆಕ್ಟ್ ಎಂಟ್ರಿ ಸಿಕ್ತಂತಂದ್ರೆ ಸರ್ ನಾವು ಎಂಟ್ರಿ ತೊಗೊಳಕ್ಕೆ ಪ್ರಯತ್ನ ಮಾಡೋಣ ಸರ್. ಆ್ಯಂಡ್ ಸ್ಟಾಕ್ಸ್ನಾಗ ಯಾವ ಅದಾವನ್ನ ನೋಡೋಣ ಸರ್, ನಿಮ್ಗೆ ಒಂದು ರಫ್ ಐಡಿಯಾ ಸಿಗ್ತೈತಿ. ಓಕೆ, ನಮ್ಗೆ ಎಂಟ್ರಿ ಎಲ್ಲಿ ಆಗ್ತದೆ ಅಂತ ನಿಮ್ಗೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಈ ಪಾಯಿಂಟ್ದಾಗ. ಓಕೆ, ಈ ಪಾಯಿಂಟ್ನಾಗ ಸರ್ ನಮ್ದು ಎಂಟ್ರಿ ಏನಾಗುತ್ತೆ ರೀ, ಇದು ಎಕ್ಸಾಂಪಲ್ ನೋಡಿರಿ ಸರ್, ಇದೇನು ಸರ್ ನಮ್ಗೊಂದು ರೆಸಿಸ್ಟೆನ್ಸ್ ಟೈಪ್ ಇತ್ತು. ಓಕೆ, ರೆಸಿಸ್ಟೆನ್ಸ್ ಅಂತ ಸರ್ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಹಾಲ್ಟ್ ಆಗಿ ಡೌನ್ ಆಯ್ತು ಸರ್. ಅಗೇನ್ ಸರ್ ಇದು ಬ್ರೇಕ್ಔಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತು, ಗ್ಯಾಪ್ ಡೌನ್ ಆಗ್ಬಿಡ್ತು ಸರ್. ಯಾರ್ಯಾರು ಇಲ್ಲಿ ಈ ಪಾಯಿಂಟಿಗೆ ಸರ್ ಇದು ನಿನ್ನೆ ಸಿ ಸೈಡ್ ಎಂಟ್ರಿ ಹೋಲ್ಡ್ ಮಾಡಿ ಇಟ್ಟಿರ್ತಾರಲ್ಲ ಸರ್, ಅವರಿಗೆಲ್ಲ ಇದು ಲಾಸ್ ಆಗ್ತದೆ ಸರ್. ಇಟ್ ಮೀನ್ಸ್ ಅವ್ರದ್ದೆಲ್ಲ ಎಸ್ ಎಲ್ ಸರ್ ಇಲ್ಲಿ ಹಿಟ್ ಅದು. ಓಕೆ, ಇವಾಗ ಏನು ಸರ್ ಅಗೇನ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಅಂತಕ್ಕೆ ಹಾಲ್ಟ್ ಆಗತ್ತದ ರೀ. ಓಕೆ, ಹಾಲ್ಟ್ ಆಗಿ ಸರ್ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋತಂದ್ರೆ ಸರ್ ಅಗೇನ್ ಒಂದು ಅಪ್ ಸೈಡ್ ಮೊಮೆಂಟಮ್ ಬರ್ತೈತಿ, ನೋಡೋಣ ಸರ್. ಆ್ಯಂಡ್ ನಮ್ಮದು ನಿಫ್ಟಿ ಏನೋ ಸರ್ ರಾಮ ಮಂದಿರ ಓಪನಿಂಗ್ ರೀ. ಓಕೆ, 22/1/24 ಇಟ್ ಮೀನ್ಸ್ 22,124 ರೂಪಾಯಿ ತನಕ ಹೋಗ್ಬೇಕು ಸರ್. ಅದು ಆ್ಯಸ್ ಪರ್ ಮೈ ಥಿಂಕಿಂಗ್ ನೋಡಿ ಸರ್. ಎಕ್ಸಾಕ್ಟ್ ನೀನು 22,115ಕ್ಕೆ ಹೈ ಹೋಗಿದ್ರಿ ಸರ್. ಓಕೆ, ಇನ್ನೆಟ್ ಬೇಕು ಸರ್ ಇಲ್ಲಿ ಪಾಯಿಂಟ್ ಅರೌಂಡ್ 200 ಪಾಯಿಂಟ್ ಅಬೋ ಹೋದ್ರೆ ಸರಿ 24. ಓಕೆ, 60 ಪಾಯಿಂಟ್ ಅಬೋ ಹೋದ್ರೆ ಸರ್ ನಮಗೊಂದು ಟಾರ್ಗೆಟ್ ಸಿಗ್ತೈತಿ. ಓಕೆ, ಇಲ್ಲಿ ನೋಡಿ ಸರ್ ಈ ಪಾಯಿಂಟ್ನಾಗ ಏನೋ ಸರ್ ಒಂದೀಗ ಬೈಕ್ ಸೈಡ್ ಎಂಟ್ರಿ ನಮ್ಗೆ ಕಾಣತ್ತದ ರೀ. ಓಕೆ, ಇಲ್ಲಿ ನೋಡೋಣ ಸರ್, ಟ್ರೇಡ್ ತೊಗೊಳ್ಳೋರಂತ್ರಿ ಸರ್, ಇದು ರಿಸ್ಕಿ ಐತಿ. ಓಕೆ, 1:1 ಬುಕ್ ಮಾಡಿದರೆ ಆತ್ರಿ ಸರ್. ಓಕೆ, 1:2 ಇಟ್ಕೋರಿ ಸರ್. ಪ್ರಿವಿಯಸ್ ಡೇ ಏನು ಹೈ ಇದಲ್ರಿ, ಅಲ್ಲಿ ನಮ್ದು ಇದು ಸರ್ ಟಾರ್ಗೆಟ್ ಬರ್ತೈತಿ. ಓಕೆ, ನೋಡೋಣಂತ್ರಿ ಸರ್. ಇದು ಸ್ಟ್ರೈಕ್ ಪ್ರೈಸ್ ನೋಡಿರಿ ಸರ್, ಸ್ಟ್ರೈಕ್ ಪ್ರೈಸ್ ಇದು ತಗೋರಿ 22,000 ಕಾಲ್ ರೀ ಸರ್. 22,000 ಕಾಲ್ ತಗೋರಿ. ಓಕೆ, ಆ್ಯಂಡ್ ಸ್ಟ್ರೈಕ್ ಪ್ರೈಸ್ ಹೇಳ್ತೀನಿ ಸರ್. ಆಲ್ರೆಡಿ ಈಗ ಮೂಮೆಂಟಮ್ ಆಗೈತಿ, ಸ್ವಲ್ಪ ನಮ್ಮದೇ ಲೇಟಾಗಿ ಎಂಟ್ರಿ ಆಯಿತು. ಇನ್ನೂ ಸ್ವಲ್ಪ ಇದು ಡೌನ್ ಸೈಡ್ ಬರಲಿ ಸರ್, ನಮ್ಮದು ಟ್ರಿಗರ್ ಆಗ್ತದೆ ನೋಡೋಣ ಸರ್. ಓಕೆ, ವೇಟ್ ಮಾಡಿರಿ. ಓಕೆ, ಇವಾಗ ಬಾಯ್ ಮಾಡಿರಿ ಸರ್. 22,000 ಕಾಲ್ ಡನ್. ಬಾಯ್ ಮಾಡಿರಿ ಎಲ್ಲರೂ. ಎಂಟ್ರಿ ಪಾಯಿಂಟಿಗೆ ಬಂದದ, ಅಗೇನ್ ಬಾಯ್ ಮಾಡಿರಿ. ಎಂಟ್ರಿ ಪಾಯಿಂಟಿಗೆ ಬಂದದ, ಬಾಯ್ ಮಾಡಿರಿ. ಓಕೆ, ಎಲ್ಲರೂ ಬಾಯ್ ಮಾಡಿದ್ರಿ, ಗುಡ್. ಓಕೆ, ಹೇಳ್ರಿ ಸರ್ ಯಾರ್ಯಾರ್ದು ಎಟ್ಟೆಟ್ಟಿಗೆ ಬಾಯ್ ಆಗದ 140. ಓಕೆ, ಗುಡ್. 141 ನಡೀತದೆ ರೀ. ಓಕೆ, ಸ್ಟಾಪ್ ಲಾಸ್ ಇಟ್ಕೋ ಸರ್ 132, ಇಲ್ಲಕಂದ್ರೆ 130ಗೆ ಸ್ಟಾಪ್ ಲಾಸ್ ಇಟ್ಕೋರಿ. ಓಕೆ, $22,000 ಕಾಲ್ ಎಂಟರ್ಡ್ ಅಟ್ 140. ಓಕೆ, SL
130 ಟಾರ್ಗೆಟ್ ಓಪನ್ ಇಡ್ರಿ. ಗುಡ್. ಇನ್ನಾದರೂ ನೋಡಿರಿ 140 ಬಂದು ರಿಟರ್ನ್, ಇನ್ನಾದರೂ ಬಾಯ್ ಮಾಡಿರಿ, ನಡೀತದೆ, ಬಾಯ್ ಮಾಡ್ಬೋದು, ಹೋಗ್ತೈತೆ ಮಾರ್ಕೆಟ್ ಮೇಲ್ಗಡೆ. ಒನ್ ಥರ್ಟಿಗೆ ಸ್ಟಾಪ್ ಲಾಸ್ ಇಟ್ಕೋರಿ. ಓಕೆ, ಪ್ರೀಮಿಯಮ್ದಾಗ ನೋಡಿರಿ ಸರ್, ಪ್ರಾಫಿಟ್ 150ಗೆ ಎಕ್ಸಿಟ್ ಮಾಡಿಬಿಡ್ರಿ ಸರ್. ಓಕೆ, 10 ಪಾಯಿಂಟ್ ನಮ್ಗೆ ಅನ್ಸಿದ ಮಟ್ಟಕ್ಕೆ 10 ಪಾಯಿಂಟ್ ಪ್ರಾಫಿಟ್ ಅದ. ನಿನ್ನೆ ನಾವು 10 ಪಾಯಿಂಟ್ ಪ್ರಾಫಿಟ್ ಎಸ್ಯೂಮ್ ಮಾಡಿದ್ದೇವೆ, ಬಟ್ ಅರೌಂಡ್ 70 ಪಾಯಿಂಟ್ ತನಕ ನಮ್ಗೆ ಪ್ರಾಫಿಟ್ ಕೊಡ್ತು. ಓಕೆ, ನೋಡೋಣ ಸರ್ ಇವಾಗ ಏನಾಗ್ತೈತೆ ಅಂತ ನೋಡುವ. ಬ್ಯಾಂಕ್ ನಿಫ್ಟಿನಾಗ ಇನ್ನೂ ನಮ್ದು ಎಂಟ್ರಿ ಆಗಿಲ್ಲ, ಸೊ ವೇಟ್ ಮಾಡೋಣ ಸರ್. ಎಕ್ಸಿಟ್ ಮಾಡಿರಿ ಸರ್ ಆಲ್ರೆಡಿ ಎಲ್ಲರೂ. ಓಕೆ, 3 ಟೈಮ್ಸ್ ಬಂದು ಹೋಯ್ತು. 150ಗೆ ಅಂದಿದ್ದೆ ನಾನು ಟಾರ್ಗೆಟ್, ಒಂದು ಬರೀ ಬತ್ತು ಸರ್. ಸೆಕೆಂಡ್ ಟೈಮ್ 148ಗೆ ಬತ್ತು. ಈ ಸದ್ದ ನಡೆದು ಸರ್ 146. ಸ್ಟಾಪ್ ಲಾಸ್ ಇತ್ತು ಸರ್, ಎಲ್ಲಿತ್ತು ನಮ್ಮ ಸ್ಟಾಪ್? ಓಕೆ, ಒಂದು ಸ್ಟಾಪ್ ಲಾಸ್ನು ಹಚ್ಚಿಬಿಡೋಣ ಸರ್ ಇಲ್ಲಿ. ಓಕೆ, ಎಂಟ್ರಿ ಎಲ್ಲಿತ್ತು ಸರ್? 140 ಎಂಟ್ರಿ ಇತ್ತಾ? ಓಕೆ, ಇದು ನಮ್ಮದು 140 ಎಂಟ್ರಿ. ಡನ್, ಗುಡ್. 140ಗೆ ಎಂಟ್ರಿ, 130ಗೆ ನಮ್ಮದು ಸ್ಟಾಪ್ ಲಾಸ್ ಇತ್ತು, ಹೌದಾ? ಎಟ್ರಿ 10 ಪಾಯಿಂಟ್ ಸ್ಟಾಪ್ ಲಾಸ್, 1:1 ಟಾರ್ಗೆಟ್. ಓಕೆ, ಡನ್. ಇಲ್ಲಿ ಟಾರ್ಗೆಟ್ ಏನ್ರಿ ಸರ? 1:1 ಅಂತಿತ್ತು. 150 ಆಗೋದಿಲ್ಲ, ಅಚೀವ್ ಆಗಿದ್ದಲ್ಲ ಸರ. ಓಕೆ, ಈಗೂ ಆಗ್ತೈತೆ, ನೀವು ಅಚೀವ್ ಮಾಡ್ಕೋಬೋದು. ಬರ್ತದೆ ರೀ, ಬರ್ತದೆ.
ಎಲ್ಲಿ ಕೆಡ್ಸ್ಕೊಬೇಡ್ರಿ. ಟಾರ್ಗೆಟ್ ಏನೈತಲ್ಲ ನಮ್ದು ಇದ್ರಾಗ 180 ತನಕ ಐತಿ. ಓಕೆ, ನೋಡೋಣ ಸರ್ 180 ತನಕ ಹೋಗುತ್ತೋ ಇಲ್ಲೋ ಅಂತ ನೋಡೋಣ ಅಂತ. ಬೋರಿಂಗ್ ಆಗೋದು ಕೆಲಸ ಇದೆ ನೋಡ್ತಾರೆ. ಎಂಟ್ರಿ ತೊಗೊಂಡು ಟಾರ್ಗೆಟ್ ಸಲುವಾಗಿ ವೇಟ್ ಮಾಡ್ಕೊತ ಕುಂದ್ರೋದು. ಓಕೆ, ಮೇ ಬಿ ಅಲ್ಲಿ ಬತ್ ಕಾಣ್ತದ ಸರ. ಇನ್ನೂ ಇಲ್ಲ, ನೋಡೋಣ, ವೇಟ್ ಮಾಡೋಣ. ಕಂಟಿನ್ಯೂಸ್ಲಿ ಸರ್, ಓಕೆ, ಕಂಟಿನ್ಯೂಸ್ಲಿ ನಾವು ಪ್ರಾಫಿಟ್ನೇ ಇದ್ದೀವಿ ಈ ತಿಂಗಳ. ನನಗೆ ಅನಿಸಿ ಮಟ್ಟಿಗೆ ಸರ ಐ ಥಿಂಕ್ ಒಂದೇ ಸ್ಟಾಪ್ ಲಾಸ್ ಆಗೈತಿ ಟಿಲ್ ನಾವು. ಒಂದೇ ಸ್ಟಾಪ್ ಲಾಸ್ ಆಗ್ಯದ. ಮಾರ್ನಿಂಗ್ ಟೈಮ್ನಾಗ ನಿಮಗೆಲ್ಲ ಹೇಳಿದ್ದೆ ಸರ, ನಿನ್ನೆ ಇದು ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟದು, ಹಾಲ್ಟ್ ಆಗಿ ಬ್ರೇಕ್ಔಟ್ ಕೊಡ್ತು. ಇವತ್ತು ಮತ್ತೆ ಗ್ಯಾಪ್ ಡೌನ್ ಆಗಿ ನಿನ್ನೆ ಎಲ್ಲರದು ಇಲ್ಲಿ ಎಸ್ ಎಲ್ ಇದು ಅತಿಂದು ಅವರಿಗೆಲ್ಲ ಲಾಸ್ ಮಾಡಿಸಿ ಅಗೇನ್ ಮಾರ್ಕೆಟ್ ಹಾಲ್ಟ್ ಹೊಂಟ್ರು ಸರ. ಮಾರ್ಕೆಟ್ ಏನು ಮಾಡ್ತಾರೆ ಸರ್, ಅದು ರಿಟೇಲರ್ಗಳಿಗೆ ಹೇಳ್ತು, ಇಲ್ಲ ಇಲ್ಲಿದ್ದು ನಾನು ಮೇಲ್ಗಡೆ ಹೋಗಲ್ಲ, ಕೆಳಗಡೆ ಹೋಗ್ತೀನಿ ಅಂತ ಹೇಳಿ ಅವರಿಗೆಲ್ಲ ಪೀಸ್ ಸೈಡ್ ಎಂಟ್ರಿ ತೊಗೊಳಕ್ಕೆ ಹಚ್ತಾರೆ ಸರ್. ಓಕೆ, ಪೀಸ್ ಸೈಡ್ ಎಂಟ್ರಿ ತೊಗೊಳಂತಡನೆ ಒಂದು ಪರ್ಫೆಕ್ಟ್ ಒಂದು ಸ್ಪೈಕ್ ಬಂದ್ಬಿಡ್ತು, ಕ್ರಾಸ್ ಮುಗಿತಲ್ಲ ಸರ್. ಅವ್ರದ್ದೆಲ್ಲ ಇಲ್ಲಿ ಎಸ್ ಎಲ್ಗಳು ಹಿಟ್ ಅದು. ಇಟ್ ಮೀನ್ಸ್ ಟಾಪ್ನಾಗೂ ಇದು ಸರ್ ಏನ್ರಿ ಎಸ್ ಎಲ್ ಹಿಟ್ ಅದು, ಬಾಟಮ್ದಾಗೂ ಎಸ್ ಎಲ್ ಹಿಟ್ ಅದು. ಬೇಬಿ ಈಗ ಮಾರ್ಕೆಟ್ ಸೈಡ್ ವೈಸ್ ಹೋಗ್ಬೋದು. ಇಲ್ಲ ನೋಡಿ ಸರ್, ನಿಫ್ಟಿ ನಮ್ಮದು ಟಾರ್ಗೆಟ್ಸನ್ನೇ ಬರಕತ್ತದ. ಓಕೆ, ಪ್ರೀಮಿಯಮ್ದಾಗ ನೋಡಿ ಸರ್, ಈಗ ಪ್ರಾಫಿಟ್ ಆ್ಯಡ್ ಕೊಟ್ಟೋದು ನೋಡಿ ಸರ್, ಡೈರೆಕ್ಟ್ 168. ಓಕೆ, 168 ನಾನು ನಿಮ್ಗೆ ಹೇಳಿದ್ದೆ 180 ತನಕ ಹೋಗ್ಬೇಕದು. ಓಕೆ, 190 ಇಡ್ತೀನಿ ನಾನು. 190 ತನಕ ಹೋದಪ್ಪ ಅಂತಂದ್ರೆ ಭಾಳ ಬೆಸ್ಟ್ ಆಗಿಬಿಡ್ತದೆ ಸರ್. ಓಕೆ, ನೋಡೋಣ ನಂತರ ಸರ್. ಇಲ್ಲಿ ಅಂತ ಟಾರ್ಗೆಟ್ ಅಚೀವ್ ಆಯಿತಾ? ಟಾರ್ಗೆಟ್ ಅಚೀವ್ ಆಯಿತು. ಯಾರ್ಯಾರು ಪ್ರಾಫಿಟ್ ಬುಕ್ ಮಾಡ್ಕೋತೀರಿ, ಪ್ರಾಫಿಟ್ ಬುಕ್ ಮಾಡ್ಕೊರಿ. ಅಷ್ಟೇ ಇರ್ತದೆ ಸರ್. ಟ್ರೇಡಿಂಗ್ ಅಂತಂದ್ರೆ ಮೇನ್ಲಿ ನಾವು ಸೈಕಾಲಜಿ ಮೇಲ್ಗಡೆ ನಾವು ಫೋಕಸ್ ಮಾಡಬೇಕು. ಓಕೆ, ಸೈಕಾಲಜಿ ಒಂದು ಬರ್ತಲ್ಲ ಸರ್, ಅಂದ್ರೆ ನಮಗೆ ನೆಕ್ಸ್ಟ್ ಮೂಮೆಂಟಮ್ ಏನದ, ನೆಕ್ಸ್ಟ್ ಮೂವ್ ಏನದ ಅಂತ ಅನ್ನೋದು ನಮಗೆ ಈಸಿಲಿ ಗೊತ್ತಾಗ್ಬಿಡ್ತದೆ. ಓಕೆ, ದಿಸ್ ಈಸ್ ಲೈಕ್ ಅ ಟ್ರೇಡಿಂಗ್ ಸರ್, ದಿಸ್ ಈಸ್ ಅ ಟ್ರೇಡಿಂಗ್. ಓಕೆ, ಸಾರಿ, ಎಲ್ಲರೂ ತಮ್ಮ ಪ್ರಾಫಿಟ್ಗಳು ಬುಕ್ ಮಾಡ್ಕೊರಿ. ಹೋಲ್ಡ್ ಮಾಡೋರು ಹೋಲ್ಡ್ ಮಾಡಿರಿ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಪ್ರಾಫಿಟ್ ಬುಕ್ ಮಾಡ್ಕೊರಿ. ರಿಸ್ಕಿ ಟ್ರೇಡರ್ ಇದ್ರಪ್ಪ ಅಂತಂದ್ರೆ ಸರ ನಿಮ್ದೆಲ್ಲ ಸ್ಟಾಪ್ ಲಾಸ್ ಅದಲ್ಲ ಬ್ರೇಕ್ ಇವನಕ್ಕೆ ತೊಗೊಂಬರಿ. ಓಕೆ, ತಂದೆಲ್ಲ ಬಿಟ್ಬಿಡ್ರಿ. ರಿಸ್ಕಿ ಟ್ರೇಡರ್ ಇಟ್ ಮೀನ್ಸ್ ನಿಮ್ಗೆ ಲಾಸ್ ಆದರೂ ಏನೂ ಆಗಲ್ಲ, ನಿಮ್ಗೆ ಜೀರೋ. ಓಕೆ, ನೋ ಲಾಸ್ ನೋ ಪ್ರಾಫಿಟ್ ಅಂತ ಬರ್ತೀರಿ. ಟಾರ್ಗೆಟ್ ಬರ್ತಲ್ಲ ಅಂದ್ರೆ ಹ್ಯೂಜ್ ನಿಮ್ಗೆ ಟಾರ್ಗೆಟ್ ಸಿಗತೈತಿ. ಸೊ ವೇಟ್ ಮಾಡಿರಿ, ನೋಡೋಣ ಅಂತ ಏನು ಮೊಮೆಂಟಮ್ ಕೊಡ್ತಾವ ಅಂತ. ಮಜಾ ಇತ್ತಲ್ಲ ಸರ್. ಈಗ ನಾವು ಎಂಟ್ರಿ ತಂದಿದ್ದೀವಿ. ಓಕೆ, ಮಾರ್ಕೆಟ್ ನೋಡಿ ಸರ್, ಭಾಳಷ್ಟು ಬರೀ ನಮ್ದು ಎಸ್ ಎಲ್ ಹಿಟ್ ಮಾಡಬೇಕಂತ ಪ್ರಯತ್ನ ಮಾಡ್ತು. ಓಕೆ, ಬಟ್ ನಾವು ಸ್ಟಿಕ್ ಆಗಿ ನೋಡಿರಿ. ಟ್ರೇಡಿಂಗ್ನಾಗ ಸರ್ ಯಾವ ರೀತಿಯಾಗಿ ನಾವು ಪ್ರಿಫರ್ ಆಗಿರ್ಬೇಕಪ್ಪ ಅಂತಂದ್ರೆ ಸರ್, ನಿಮ್ಮ ಕಡೆ ಒಂದು ಪ್ರಾಪರ್ ಒಂದು ಸ್ಟ್ರಾಟಜಿ ಬೇಕು. ಓಕೆ, ಹೌದಾ, ಪ್ರಾಪರ್ ಸ್ಟ್ರಾಟಜಿ ಬೇಕು, ಸೈಕಾಲಜಿ ಬೇಕು, ಪ್ರಾಪರ್ ಮೈಂಡ್ಸೆಟ್ ಇರಬೇಕು ಸರ್. ಮೈಂಡ್ಸೆಟ್ ಅಂತಂದ್ರೆ ಏನು ಸರ್, ಮೈಂಡ್ಸೆಟ್ ನಿಮ್ಮದು ಮೈಂಡ್ಸೆಟ್ ನೀವು ಈ ರೀತಿಯಾಗಿ ಬಿಲ್ಡ್ ಮಾಡ್ಕೊರಿ. ಒಂದು ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗಬೇಕು, ಇದಕ್ಕಂದ್ರೆ ಟಾರ್ಗೆಟ್ ಹಿಟ್ ಆಗಬೇಕು. ಓಕೆ, ಮನಿ ಮ್ಯಾನೇಜ್ಮೆಂಟ್ ಪ್ರಕಾರ ಇದು ನಿಮ್ಮದು ಇವತ್ತಿಂದ ಸ್ಟಾಪ್ ಲಾಸ್ ಇಷ್ಟೇ ಅದು ಅಂತ ನೀವು ಕೂತಿರಲ್ಲ ಅಂದ್ರೆ ಇವತ್ತು ತಿಳ್ಕೊಡಿ ಸರ್, ನೀವು 2,000 ರೂಪಾಯಿ ನಿಮ್ಮದು ಇದು ಸ್ಟಾಪ್ ಲಾಸ್ ನಾನು ಕೊಡ್ಬೇಕಂತ ಕೂತಿರಲ್ಲ, ಕೊಡ್ರಿ ಸ್ಟಾಪ್ ಲಾಸ್. ಓಕೆ, ಮೈಂಡ್ಸೆಟ್ನಾಗ ಈ ರೀತಿ ಇಟ್ಕೋರಿ. ಭಾಳಷ್ಟು ಮಂದಿ ಏನು ಮಾಡ್ತಾರೆ ಸರ್, ಇಲ್ಲಿ ಎಂಟ್ರಿ ತೊಂದಿರ್ತಾರೆ, ಮಾರ್ಕೆಟ್ ಇಲ್ಲಿ ಸೈಡ್ ವೈಸ್ ಹೋಯ್ತು, ಕೆಳಗಡೆ ಬರಕತ್ತಾರೆ ಸರ್, ಇನ್ನೂ ಅದು ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ. ಅಡ್ವಾನ್ಸೇ ಅವರು ತಂದು ಟ್ರೇಡ್ ಏನು ಮಾಡಿಬಿಡ್ತಾರೆ ಸರ್, ಎಕ್ಸಿಟ್ ಮಾಡಿಬಿಡ್ತಾರೆ. ಓಕೆ, ಅದೇನು ಸರ್, ಅದು ಬ್ಯಾಡ್ ಮೈಂಡ್ಸೆಟ್ ಅದು. ಓಕೆ, ಅಂಥ ಮೈಂಡ್ಸೆಟ್ ಇಟ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಎಂಟ್ರಿ ತೊಗೊಂಡಿಂದ ಅಟ್ಲೀಸ್ಟ್ ನೀವೊಂದು ಮೈಂಡ್ಸೆಟ್ ಈ ರೀತಿ ಬಿಲ್ಡ್ ಮಾಡ್ಕೊರಿ, ನಂದು ಇವತ್ತು ಎಸ್ ಎಲ್ ಹಿಟ್ ಆಗ್ತದೆ ಅಂತ ಕೂತು ಬಿಡ್ರಿ ನೀವು. ಓಕೆ, ಆಮೇಲೆ ಇದು ನೋಡಿರಿ ಸರ್, ನಿಮ್ಗೆ ಪ್ರಾಫಿಟ್ ಹೆಂಗಾಗ್ತದೆ ಅಂತ. ಓಕೆ, ಇವಾಗ ನೋಡಿ ಸರ್, ಟಾರ್ಗೆಟ್ ನಮ್ಮದು ಡೇ ಹೈಕ್ ಇತ್ತು, ಅದಕ್ಕಿಂತ ಮೇಲ್ಗಡೆ ಏನು ಬಂದದ್ದು ಹಾಗೆ ಸರ್. ನಾ ಏನು ಮಾಡ್ತೀನಿ, ಟಾರ್ಗೆಟ್ ಮೇಲ್ಗಡೆ ಜಕ್ಕತ್ತು ಹೋಗ್ಬಿಡ್ತೀನಿ ಸರ್ ನಾನು. ಓಕೆ, ಎಲ್ಲಿ ಥರ ನನಗೆ ಟಾರ್ಗೆಟ್ ಇದು ಸಿಗ್ತದಲ್ಲ ಸಿಗಲಿ. ಓಕೆ, ನೋಡಿ ಸರ್, ಇಲ್ಲಿ ಪ್ರೀಮಿಯಮ್ದಾಗ ನೋಡಿ ಸರ್ ಎಟ್ ಗೇನ್ ಆಗ್ಯದ ಅಂತ ನೋಡೋಣ. ಇದನ್ನು ರಿಫ್ರೆಶ್ ಮಾಡೋಣ ಸರ್, 1 ಸೆಕೆಂಡ್. ರಿಫ್ರೆಶ್ ಬಟನ್ ರಿಫ್ರೆಶ್ ಬಟನ್ ಇಲ್ರಿ ಸರ್.
ರಿಸೆಟ್ ಚಾಟ್. ಓಕೆ ರಿಸೆಟ್ ಸರ್ ಅದು ರಿಫ್ರೆಶ್ ಇಲ್ಲ. ಇರಲಿ ಸರ್ ಇರಲಿ. ಓವರಾಲ್ ಸರ್ ನೋಡ್ರಲ್ಲ ಸರ್ ಇಲ್ಲಿ ಥರ ನಮ್ಗೆ ಏಟ್ ಪ್ರಾಫಿಟ್ಗೆ ಏನಾಯ್ತಪ್ಪ ಅಂತಂದ್ರೆ ಸರ್ ಅಸ್ಯೂಮ್ ಮಾಡಿರಿ ಅರೌಂಡ್ 28 ಪಾಯಿಂಟ್ 28 ಪಾಯಿಂಟ್ ಸಾಕಲ್ರಿ ಸರ್. 28 ಪಾಯಿಂಟ್ ಅಂತಂದ್ರೆ ಸರ್ ಒಂದು ಡಾಟಿನ ಹಿಂದೆ ಎಷ್ಟಾತ್ರಿ ಸರ್ ನಿಮಗೆ ಪ್ರಾಫಿಟ್ ಹೇಳ್ರಿ ನೋಡೋಣ. ಓಕೆ ಎಷ್ಟರದ್ದು ಇರ್ತದೆ ಸರ್ ಇದು ಲಾಟ್ 50. 1400 ರೂಪಾಯಿ ಪ್ರಾಫಿಟ್ ಆಯ್ತು ಸರ್ ನಿಮಗೆ ಇಲ್ಲಿ, ಹೌದಾ? ಸಿಂಗಲ್ ಲಾಟದಿಂದ 10 ಲಾಟ್ ಇಟ್ಕೊಂಡಿದ್ದೀರಿ ಅಂತಂದ್ರೆ ಸರ್ 14,000 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಓಕೆ ಬ್ಯಾಂಕ್ ನಿಫ್ಟಿನಾಗ ಇನ್ನೂ ನಮಗೆ ಟ್ರೇಡ್ ಸಿಕ್ಕಿಲ್ಲ ಸರ್. ಓಕೆ ಬ್ಯಾಂಕ್ ನಿಫ್ಟಿನಾಗ ಇನ್ನೂ ನಮಗೆ ಟ್ರೇಡ್ ಸಿಕ್ಕಿಲ್ಲ, ನೋಡೋದಂತ್ರಿ ಸರ್. ನಿಫ್ಟಿದಾಗಂತೂ ನಮಗೆ ಟ್ರೇಡ್ ಇದು ಸಿಕ್ಕೈತಿ, ಇದೇ ಇನ್ನಫ್ ಆಗಿದ್ರಿ ಸರ್ ಈಗ ನಮ್ಗೆ. ಓಕೆ ಅದ್ರಾಗೂ ಸಿಕ್ತಂದ್ರೆ ಸರ್ ಅಬ್ಸರ್ವೇಷನ್ ಮಾಡೋನು ಟ್ರೇಡ್ ತೊಗೊಳ್ಳೋಣಂತ ಸರ್. ನಾನು ಮ್ಯಾಕ್ಸಿಮಮ್ 10:30 ತನಕ ಅಷ್ಟೇ ಇರ್ತೀನಿ ಸರ್. 10:30 ನಂತರ ನಂದು ಮತ್ತೊಂದು ಬ್ಯಾಚದು ವರ್ಕ್ ಐತಿ. ಸೊ ದ್ಯಾಟ್ ಓಕೆ ನೋಡಿರಿ ನೋಡ್ರಿ ಟಾರ್ಗೆಟ್ ಹೆಂಗೆ ಹಿಟ್ ಆಗ್ತೈತಿ. ಬರ್ತದೆ ನೋಡ್ರಿ ಟಾರ್ಗೆಟ್ ಸರಿ ನೋಡ್ರಿ ಹೇಳಿದಿಲ್ಲ ನಿಮ್ಗೆ ಟಾರ್ಗೆಟ್ ನಂದು ಈಸಿಲಿ ಏನಂತ ಸರ್ ಇಲ್ಲಿ ಹಿಟ್ ಆಗಿಬಿಡ್ತು. ಡನ್ ನೋಡಿ ಟಾರ್ಗೆಟ್ ಏನಂತ ಸರ್ ನಂದು ಹಿಟ್ ಆಯಿತು. ಪ್ರೀಮಿಯಮ್ ನೋಡಿ ಸರ್ ಪ್ರೀಮಿಯಮ್ ಎಲ್ಲಿಗೆ ಹೋಗೈತಿ 174 ಸಾರಿ 173 ಅರೌಂಡ್ 174 ಹಿಟ್ ಸರ್. 174 ಹೋಯ್ತು. 140 ನಂದು ಎಂಟ್ರಿ ಇತ್ತು ಸರ್ ಇಲ್ಲಿ. ಓಕೆ ಆತ್ಲ ಸಾಕಲ್ಲ ಸರ್. ಪ್ರಾಫಿಟ್ ಬುಕ್ ಮಾಡ್ಕೊಂಡು ಕಡೆಗೆ ಆಗ್ಬಿಡ್ರಿ ಸರ್ ಎಲ್ಲರೂ. ಓಕೆ ಟ್ರೇಡ್ ಡನ್. ಇದಕ್ಕೇನು ಮಾಡ್ತೀನಿ ಸರ್ ನಾನು ಟ್ರೇಡ್ ಡನ್ ಅಂತ ಹಾಕ್ಬಿಡ್ತೀನಿ ಇಲ್ಲಿ. ಟ್ರೇಡ್ ಡನ್ ಬುಕ್ ಕ್ಯಾಪ್ಚರ್ಡ್ 8 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡಿವಿ. ಏನು ನೋಡೋಣ 34 ಪಾಯಿಂಟ್. ಓಕೆ ಕ್ಯಾಪ್ಚರ್ಡ್ 34 ಪಾಯಿಂಟ್ಸ್ ಇನ್ ನಿಫ್ಟಿ. ಓಕೆ ಕಲರ್ ರೇಟ್ ಇರ್ತದೆ, ಕಲರ್ ಹಸಿರು. ಓಕೆ ಡನ್. ಪ್ರೀಮಿಯಮ್ದಾಗೂ ಹೆಸರು ಲೇಟ್ ಆಗಿಲ್ಲ. ಎಂಡ್ ಮಾಡೋಣ ಏನು ಟ್ರೇಡ್ ಮಾಡೋಣ ಸರ್? ಇನ್ನು ಆಲ್ರೆಡಿ ಈಗ ಪ್ರಾಫಿಟ್ ಬುಕ್ ಆಗಿದ್ರು ಸರ. ಸೊ ನೋಡೋಣ ಸರ, ನೆಕ್ಸ್ಟ್ ಟ್ರೇಡ್ ಇತ್ತಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಸರ್. ಓಕೆ ನಿಮಗೆ ಸರ್ ನಾವು ಕ್ಲಾಸ್ನಾಗ ಎತ್ತಿ ಹೇಳಿದ್ರಿ ಸರ್. ಓಕೆ ಸೈಕಾಲಜಿ ಬೇಸಿಸ್ನಾಗ ನಾವು ನಿಮಗೆ ಏನು ಹೇಳ್ತೇವೆ, ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಪರ್ಫೆಕ್ಟ್ ಟೈಮ್. ಜಸ್ಟ್ ಇಮೇಜಿನ್ ಮಾಡಿ ಸರ್, ಎಂಟ್ರಿ ನಂದು ಇಲ್ಲಿತ್ತು, ಎಕ್ಸಿಟ್ ಇಲ್ಲಿತ್ತು. ಟಾರ್ಗೆಟ್ ಕೊಟ್ರಿ ಸರ್, ಆಮೇಲೆ ಏನಾದ್ರು ಸರ್ ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆ
ಈ ಥರದ ನಾಲೆಜ್ ಸರ್ ನಮಗೆ ಎಲ್ಲಿ ಯೂಟ್ಯೂಬ್ನಾಗೂ ಸಿಗಂಗಿಲ್ಲ, ಎಲ್ಲಿ ಪುಸ್ತಕನಾಗೂ ಸಿಗಂಗಿಲ್ಲ, ಎಲ್ಲಿ PDF ಫೈಲ್ನಾಗೂ ಸಿಗಂಗಿಲ್ಲ ಸರ್. ಓಕೆ, ದಿಸ್ ಈಸ್ ಓನ್ಲಿ ಪ್ಯೂರ್ ಸೈಕಾಲಜಿ ಬೇಸಿಸ್, ಓಕೆ, ಆ್ಯಂಡ್ ಪ್ಯೂರ್ ಸ್ಕಿಲ್ ಬೇಸಿಸ್. ನಮ್ಮ ಸ್ಕಿಲ್ಲೇ ಏನೋ ಸರ್ ನಮಗೆ ಸ್ಟ್ರಾಟಜಿ ಬೇಸಿಸ್ ಮ್ಯಾಗ ನಾವು ನಿಮ್ಗೆ ರೂಟ್ ಮ್ಯಾಪ್ ಮಾಡಿಕೊಟ್ಟು ಬಿಡ್ತೀವಿ. ಓಕೆ, ಅದರ ಪ್ರಕಾರ ನೀವು ಇಲ್ಲಿ ಟ್ರೇಡ್ ತೊಗೋಬೇಕ್ರಿ ಸರ್, ಎಕ್ಸಿಕ್ಯೂಟಿವ್ ಮಾಡಬೇಕು. ಓಕೆ, ಪರ್ಫೆಕ್ಟ್ ಎಂಟ್ರಿ ನೋಡಿದ್ರಿ, ಶಾರ್ಪ್ ಎಂಟ್ರಿ ಆಗಬೇಕು.